ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಅವರು ಅಕಸ್ಮಾತ್ ಮೀರಿ ಮುಂದಿನ ನ್ಯಾಯಾಲಯಕ್ಕೆ ಏನಾದ್ರೂ ಹೋದ್ರು ಅಂದ್ರೆ ನೀವು ಹಿಂದಿನ ನ್ಯಾಯಾಲಯದಲ್ಲಿ ಏನ್ ಹೇಳಿದ್ರು ಅದೇ ಹೇಳಿಕೆನ ನೀವು ಕೊಡಬೇಕು. ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದಾರಂತೆ, ನಿಜಾನೇನೆ? ಹೌದು ಹೌದು ಹೌದು. ಇವಳು ಸುಮ್ನೆ ಅಮ್ಮನವ್ರು ಬಂದು ಇವ್ರೊಪ್ಪನ್ನ ಕರ್ಕೊಂಡ್ ಬರ್ತಾಳೆ ಅಂತ ಹೇಳ್ತಾಳೆ. ನಾನು ನಂಬಿರೋ ತಿಪ್ಪರ್ ಸುಂದ್ರಿ ಅಮ್ಮನವ್ರು ಅವ್ರನ್ನ ಕೈ ಬಿಡಲ್ಲ, ಅವ್ರನ್ನ ಕಾಪಾಡ್ತಾರೆ. ಅಳ್ತಾನೆ ಇರಬೇಡ, ಎಲ್ಲ ಮುಗೀತು. ನಿಂಗೆ ಅಮ್ಮನವರೇ ದಿಕ್ಕು. ನೀನತ್ರ ನನಗೆ ಬೇಜಾರಾಗುತ್ತೆ. ಅಪ್ಪಂಗೆ ಬೇಜಾರು ಮಾಡ್ತಾರ? ನನಗೆ ಬೇಜಾರು ಮಾಡಬೇಕು ಅಂತಾನೆ ಅಲ್ಲಿಂದ ಇಲ್ಲಿಗೆ ಬರ್ತೀರಾ? ಇಲ್ಲ ಬಂಗಾರಿ ಅವರೇ, ನಿಮ್ಮನ್ನ ನಿರಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಇನ್ನೂ ದಾರಿಗಳಿವೆ. ನಾವು ಮೇಲಿನ ನ್ಯಾಯಾಲಯಕ್ಕೆ ಮನವಿ ಮಾಡಬಹುದು. ನೀವು ಅಮ್ಮನವ್ರ ಹೆಸರಲ್ಲಿ ಕೊಲೆ ಮಾಡ್ತಿರೋದು ನನಗೆ ಖಾತರಿಯಾಗಿದೆ. ಅಮ್ಮನವರು ನಿಮ್ಮ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ. ನೀವಿನ್ನ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಯಾಕೆ ಇಲ್ಲಿ ಬಂದ್ರಿ? ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ಕೊಲೆಗಾರ ಅಂತ ಸಾಬೀತು ಮಾಡಿ ಈಗ ಕರುಣೆ ತೋರಿಸೋ ನಾಟಕ ಮಾಡಕ್ ಬಂದಿದ್ದೀರಾ? ಗೋಸುಂಬೆ ನೀವು. ನಾ ನಿಮ್ಗೆ ಏನ್ ಮೋಸ ಮಾಡಿದ್ದೀನಿ? ನನ್ನ ಮೇಲೆ ಯಾಕೆ ಈಗ ಸೇಡ್ ತೀರ್ಸ್ಕೊತಿದ್ದೀರಾ? ಹೊರಟೋಗಿ ಇಲ್ಲಿಂದ. ಇಲ್ಲ ಕಣೋ ಬಂಗಾರಿ, ನಾವಿವಳನ್ನ ತಪ್ಪು ತಿಳ್ಕೊಂಡಿದ್ವಿ, ಎಷ್ಟು ಅವಮಾನ ಮಾಡಿದ್ವಿ. ಆದ್ರೂ ಇವಳು ನಮ್ಮ ಮೇಲಿನ ಪ್ರೀತಿಯಿಂದ, ಹಿರಣ್ಮಯಿ ಮೇಲಿನ ಮಮಕಾರದಿಂದ ಈಗ ನಮ್ಮ ಸಹಾಯಕ್ಕೆ ನಿಂತಿದ್ದಾಳೆ. ಇನ್ನು ಇವ್ರ ಮೋಸದಾಟ ನಂಬಿದ್ದೀರಾ ಅಜ್ಜಿ? ಇದೇ ಇವ್ರ ಚಾಣಾಕ್ಷತೆ, ಪೊಲೀಸ್ ಬುದ್ಧಿ. ಯಾರನ್ನ ಬೇಕಾದ್ರೂ ಮರಳು ಮಾಡ್ತಾರೆ. ಇಲ್ಲಪ್ಪ, ಈಗ ಅವಳಿಗೆ ಪೊಲೀಸ್ ಕೆಲಸ ಇಲ್ಲ, ಎಲ್ಲ ಅವ್ರು ಕಿತ್ಕೊಂಡ್ಬಿಟ್ರು. ರಶ್ಮಿ ಅಮ್ಮ ನಿನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರ ಕೆಲಸನೇ ಕಳ್ಕೊಂಡಿದ್ದಾರೆ. ಅವ್ರು ಕೆಟ್ಟವರಲ್ಲಪ್ಪ, ಒಳ್ಳೆಯವರು. ಮತ್ತೆ ಇವರೇ ಅಲ್ವಾ ನನ್ನ ಮೇಲೆ ಅನುಮಾನ ಪಟ್ಟಿದ್ದು, ನನ್ನ ವಿರುದ್ಧ ಸಾಕ್ಷಿ ಸಂಗ್ರಹಿಸಿದ್ದು, ಕೊನೆಗೆ ನಾನು ಹಿಂಬಾಲಿಸಿದ್ದು, ಪೊಲೀಸರು ಹಿಡ್ಕೊಟ್ಟಿದ್ದು. ಅದೆಲ್ಲ ಆಗಿದ್ದು ಹೌದು. ಆದರೆ ಅದು ನಿಮಗೆ ಗೊತ್ತಿಲ್ಲದೆ ಆಗಿದ್ದು ಅಂತ ಗೊತ್ತಾದ್ಮೇಲೆ ನಾನು ನಿಮ್ಮನ್ನ ರಕ್ಷಿಸೋಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದರೆ ಪರಿಸ್ಥಿತಿ ಕೈ ಮೀರೋಗಿತ್ತು. ಮೇಲಿನವ್ರಿಗೆ ಸಂಜಾಯಿಷಿ ಕೊಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಅವ್ರು ನನ್ನ ಮಾತು ಕೇಳಿಲ್ಲ. ನಾನು ನಿಮ್ಮ ಪರ ಇದ್ದೀನಿ ಅಂತ ನನ್ನ ಕೆಲಸದಿಂದ ಅಮಾನತ್ ಮಾಡಿದ್ರು. ನಿನ್ನನ್ನು ನಮ್ಮ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸ್ತಾ ಇದ್ದೀನಿ. ನಿನ್ನಿಂದ ಆಗೋದು ಕೆಲಸನ ನಾ ಮಾಡ್ತೀವಿ. ಆಮೇಲೆ ನಿಮಗೆ ಶಿಕ್ಷೆ ಆದಮೇಲೆ ನನ್ನ ಕೆಲಸದಿಂದ ವಜಾನೆ ಮಾಡಿಬಿಟ್ರು. ಓಹ್, ನನ್ನಿಂದನೇ ಎಲ್ಲ ಆಗಿರೋದು. ನನ್ನಿಂದ ಸುತ್ತಮುತ್ತ ಇರೋರಿಗೆಲ್ಲ ತೊಂದರೆ ಆಗಿದೆ. ಆ ಮಾತಾಯಿಗೆ ನನ್ನಿಂದ ಏನು ಅಪಚಾರ ಆಗಿತ್ತೋ ಏನೋ, ಅದಕ್ಕೆ ನನಗೆ ಕಷ್ಟ ಕೊಡೋದಲ್ಲದೆ ನನ್ನ ಸುತ್ತ ಇರೋರಿಗೆಲ್ಲ ಕಷ್ಟ ಕೊಟ್ಟಿದ್ದಾಳೆ. ತಾಯಿ, ಯಾಕಮ್ಮ ಹೀಗೆ ಮಾಡಿದೆ? ಇನ್ನು ಕಾಲ ಕಳೆದೋಗಿಲ್ಲ ಕಣೋ. ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳು. ಹಗಲು ರಾತ್ರಿ ನಿನ್ನನ್ನು ಬಿಡಿಸೋಕ್ಕೋಸ್ಕರನೇ ಒದ್ದಾಡ್ತಿದ್ದಾಳೆ. ನನಗೀಗ ಬದುಕಲ್ಲ ಆಸಕ್ತಿ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು, ಅವಳಿಗೋಸ್ಕರ ನಾನು ಆಚೆ ಬರಬೇಕು. ಅದಕ್ಕೇನು ಮಾಡಬೇಕು ಹೇಳಿ? ನಾವು ಮೇಲಿನ ನ್ಯಾಯಾಲಯಕ್ಕೆ ಮೊರೆ ಹೋಗೋಣ. ಅಲ್ಲಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ.
ನೀವು ಇದಕ್ಕೆ ಸಹಿ ಹಾಕಿ, ನಾನು ಮುಂದಿನ ಕೆಲಸ ನೋಡ್ಕೋತೀನಿ. ರಶ್ಮಿ ಅಮ್ಮ ಹೇಳ್ದಂಗೆ ಕೇಳಪ್ಪ, ನೀನು ನಂಗೆ ಬೇಕು, ನೀನು ಆಚೆ ಬರಬೇಕು. ರಶ್ಮಿ ಅಮ್ಮ ನಿನ್ನ ಹೊರಗಡೆ ಕರ್ಕೊಂಡ್ ಬಂದೇ ಬರ್ತಾರೆ. ಹೌದು ಕಣ ಬಂಗಾರಿ, ಇವಳು ಹೇಳ್ದಂಗೆ ಕೇಳು, ಎಲ್ಲ ಒಳ್ಳೇದಾಗತ್ತೆ. ಆ ಮಹಾತಾಯಿ ನಮ್ಮನ್ನು ಕಾಪಾಡ್ತಾಳೆ. ಹೌದು ಬಂಗಾರಿಯರೇ, ನೀವು ಇದಕ್ಕೆ ಸಹಿ ಹಾಕಿ. ನೀವು ನಿರಪರಾಧಿ ಅಂತ ಇಡೀ ಜಗತ್ಗೆ ಗೊತ್ತಾಗುತ್ತೆ. ನೀವು ಬಿಡುಗಡೆ ಆಗ್ತೀರಾ. ರೂಪಾಯಿನಾ? ಅದ್ಯಾಕೆ ಹಂಗ್ ಬಾಯ್ ಬಿಡ್ತಿದ್ಯಾ? 3 ಲಕ್ಷ ಅಂತ ಮೊದಲನೇ ಸಲ ಕೇಳ್ತಿರೋದು, ಮಕ್ಳಿಗೆ ಎಷ್ಟು ದುಡ್ಡು ಬಹುಮಾನ ಅಂತ. ಅದ್ಯಾ ದೊಡ್ಡ ವಿಷಯ, ಬಾ ಆಟಾಡೋಣ. ಇರೇ, ಇನ್ನೇನ್ ಮಾಹಿತಿಗಳಿದೆ ಓದ್ಕೊಂಡ್ಬಿಡ್ತೀನಿ. ಗೆದ್ದೋರ್ಗೆ ಮೊದಲನೇ ಬಹುಮಾನ 3 ಲಕ್ಷ ಕೊಡ್ತಾರಂತೆ. ನನಗೆ ಇರೋದು ಏನು? ಏನಂದೆ? ಯಾಕೆ ಒಂದ್ಸಲಿ ಹೇಳಿದ್ರೆ ಕಿವಿ ಕೇಳ್ಸೋದಿಲ್ವಾ? ಆ 3 ಲಕ್ಷ ಗೆಲ್ಲೋ ಅದೃಷ್ಟ ನನಗೆ ಇರೋದು ಅಂತ ಹೇಳ್ದೆ. ಅದೇ ಗೆಲ್ಚ ನೀನೇ ಗೆಲ್ಲೋದು ಅಂತ? ನೋಡ್ತಾ ಇರು, ನಾನೇ ಗೆಲ್ಲೋದು. ಓಹೋ, ಸ್ಪರ್ಧೆಯಲ್ಲಿ ಯಾವಾಗ್ಲೂ ನೀನೇ ಗೆಲ್ಲೋದಾ? ನೀನಾ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾವಾಗ ಗೊತ್ತಾ? ಯಾವಾಗ? ಹಿರಣ್ಮಯಿ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇದ್ದಾಗ. ಏನೇ ಆಗಂದ್ರೆ? ಯಾಕೆ, ನಿಂಗೆ ಒಂದ್ಸತಿ ಹೇಳಿದ್ರೆ ಕೇಳಿಸೋದಿಲ್ವಾ? ಹಿರಣ್ಮಯಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಮೊದಲನೇ ಬಹುಮಾನ ಗೆಲ್ಲೋದೇ ಅವಳು. ಒಂದ್ ವೇಳೆ ಅವಳು ಏನಾದರೂ ಭಾಗವಹಿಸದೆ ಹೋದ್ರೆ ನಿನ್ ಗೆಲ್ಲೋ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ನೀನೇ ಗೆಲ್ಬೇಕು ಅಂತ ಕಿತಾಪತಿ ಮಾಡ್ತೀಯ, ಅದಕ್ಕೆ ಗೆಲ್ತೀಯ. ಆಗಲ್ಲ, ಏನಿಲ್ಲ, ನಾನೇ ಕಷ್ಟಪಟ್ಟು ಗೆಲ್ತೀನಿ. ಆಗ ಮೊದಲನೇ ಬಹುಮಾನ ನನಗೆ ಸಿಗುತ್ತೆ. ನೀನ್ ಹೇಳಿದ್ದೆ ಸರಿ ಬಿಡು, ನಿನ್ನ ಅದೃಷ್ಟ ಚೆನ್ನಾಗಿದೆ. ಏನೇ ಆಗಂದ್ರೆ? ಹಿರಣ್ಮಯಿ ಅವರಪ್ಪ ಜೈಲಲ್ಲಿದ್ದಾರೆ ಪಾಪ. ಇವಾಗ ಅವಳ ಮನ್ಸು ಸರಿ ಇಲ್ಲ, ಹಾಗಾಗಿ ಅವಳು ಯಾವ ಸ್ಪರ್ಧೆಯಲ್ಲೂ ಭಾಗವಹಿಸಲ್ಲ. ಅದರಿಂದ ನೀನೇ ಬಹುಮಾನ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಹಿರಣ್ಮಯಿ ಗೆಲ್ಲೋದಕ್ಕೆ ಇದೇನು ಸಂಗೀತ ಸ್ಪರ್ಧೆ ಅಲ್ಲ, ತಿಳ್ಕೊ. ಇದು ಓಡೋ ಸ್ಪರ್ಧೆ. ಹಿರಣ್ಮಯಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ನಾನೇ ಗೆಲ್ಲೋದು. ಅಲ್ವೇನು ಪ್ರಕಾಶ? ಅದೇಗಷ್ಟು ಖಚಿತವಾಗಿ ಹೇಳ್ತೀಯಾ? ನಿನಗೇನು ಅಷ್ಟು ಗೊತ್ತಾಗಲ್ವಾ? ನಾನು ಜಿಂಕೆ ತರ ಓಡ್ತೀನಿ, ಗೆಲ್ಲೋದು ನಾನೇ. ನಿನ್ ಮಾತು ಕೇಳಿದ್ರೆ ನಗ್ಬೇಕು ಅಳ್ಬೇಕು ಗೊತ್ತಾಗಲ್ಲ ಕಣೆ, ಹೋಗೆ. ಸರಿನಾ? ಸರಿ ಸರಿ, ನಾನು ಹೋಗ್ತೀನಿ. ಸರ್, ಮೇಲಿನ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರಾ? ಅಲ್ಲಿ ಯಾವಾಗ ವಿಚಾರಣೆ, ಏನು ಪರಿಸ್ಥಿತಿ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲಮ್ಮ, ನಾನು ಮೇಲ್ ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಿಲ್ಲ. ಯಾಕೆ ಸರ್? ಅವತ್ತು ನಮಗೆ ಕೆಳಗಿನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಮೇಲಿನ ನ್ಯಾಯಾಲಯಕ್ಕೆ ಅರ್ಜಿ ಹಾಕೋದನ್ನ ತೀರ್ಮಾನ ಮಾಡಿದ್ವಲ್ಲ? ನಾವೇನೋ ತೀರ್ಮಾನ ತೊಗೊಂಡ್ವಿ, ಆದರೆ ಬೇರೆಯವರು ಇನ್ನೇನೋ ತೀರ್ಮಾನ ತಗೊಂಡು ಅರ್ಜಿ ಹಾಕೋದು ಬೇಡ ಅಂತಂದರು. ಅದಕ್ಕೆ ನಾನು ಈ ಮೊಕದ್ದಮೆನ ತೊಗೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ.
ಇದೇನು ಸರ್ ಹೀಗೆ ಹೇಳ್ತಿದ್ದೀರಾ? ನಾವೆಲ್ಲ ನಿಮ್ಮನ್ನ ನಂಬಿದ್ದೀವಿ. ಇಂಥ ಸಮಯದಲ್ಲಿ ನೀವು ಹಿಂದೆ ಸರಿದ್ರೆ ಹೇಗೆ ಸರ್? ಪಾಪ ಬಂಗಾರಿಯವ್ರ ಗತಿ ಏನಾಗಬಾರ್ದು. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗುತ್ತೆ ಸರ್. ಅದು ನನ್ನ ಕೈಲಿಲ್ಲ ಅಮ್ಮ. ಯಾವುದೇ ಕಾರಣಕ್ಕೂ ಈ ಮೊಕದ್ದಮೆನ ಮುಂದುವರ್ಸೋಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ನಾನು ಬಿಟ್ಬಿಡಿ. ಓ, ಗೊತ್ತಾಯ್ತು ಬಿಡಿ. ಈ ಮಾತುಗಳನ್ನ ನೀವೇ ಆಡ್ತಿದ್ರು, ಇದನ್ನ ಬೇರೆ ಯಾರೋ ಆಡಿಸ್ತಾ ಇದ್ದಾರೆ. ಅವ್ರ ಕೈಗೊಂಬೆ ಆಗಿ ನೀವು ಈ ಮಾತುಗಳನ್ನ ಆಡ್ತಾ ಇದ್ದೀರಾ. ಸರಿಯಾಗಿ ಊಹೆ ಮಾಡಿದೀಯಾ? ಎಷ್ಟೇ ಆದರೂ ಪೊಲೀಸ್ ಬುದ್ಧಿ ಅಲ್ವಾ? ನಿನ್ನ ಊಹೆ ಸರಿಯಾಗಿದೆ. ಆದ್ರೆ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ಎಡವಿದೆಯಾ? ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ಅಂದ್ರೆ ನಿನ್ನ ಬಂಗಾರಿ ಮೊಕದ್ದಮೆನ ಮುಂದುವರಿಸಬೇಡಿ ಅಂತ ನಿನ್ನ ವಕೀಲರು ಹೇಳಿದ್ದು ನಾನು. ಕಾರಣ ತಿಳ್ಕೊಬೋದಾ? ಧಾರಾಳವಾಗಿ ಕೇಳಬಹುದು. ನಿನ್ನ ಬಂಗಾರಿ ಅಮ್ಮನವರಿಗೆ ಅವಮಾನ ಮಾಡಿದ್ದಾರೆ. ಅವರು ತ್ರಿಶೂಲನ ಹೊರಗಡೆ ತಗೊಂಬಂದು ಅಪವಿತ್ರಗೊಳಿಸಿದ್ದಾರೆ. ಅವರಿಗೆ ನಾವು ಶಿಕ್ಷೆ ಕೊಡಬೇಕಾಗಿತ್ತು. ಆದರೆ ನಿಮ್ಮ ಪೊಲೀಸ್ ಇಲಾಖೆ ಅಡ್ಡ ಬಂದು ಎಲ್ಲ ಹಾಳಗೆಡೋದು. ಈಗ ನೀನು ಕೂಡ ಅವನ ಸಹಾಯಕ್ಕೆ ನಿಂತಿದೀಯ. ನಿನ್ನ ರೀತಿನಲ್ಲೇ ನಾನು ಹೋರಾಡಬೇಕಲ್ವಾ? ಬಂಗಾರಿ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಅವನ ಜೀವಾವಧಿ ಶಿಕ್ಷೆ ಖಾಯಂ ಆಗಬೇಕು. ಅವನ್ನ ಹೊರಗಡೆ ತರೋದಕ್ಕೆ ನೀವು ಪಡ್ತಾ ಇರೋ ಪ್ರಯತ್ನದ ದಾರಿಗಳನ್ನೆಲ್ಲ ಬಂದ್ ಮಾಡ್ತಾ ಇದ್ದೀನಿ. ಹಿರಣ್ಮಯ್, ಯಾಕೆ ಆಟ ಆಡಕ್ ಬರ್ಲಿಲ್ಲ ನೀನು? ಹಿರಣ್ಮಯ್, ಹಿರಣ್ಮಯ್, ಏ ಹಿರಣ್ಮಯ್, ಏನಂದೆ? ನಿಂಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ನಿನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ರೆ ನಿನ್ ಬೇಜಾರೆಲ್ಲ ಹೋಗುತ್ತೆ. ಬಾ ಆಟ ಆಡೋಣ. ಇಲ್ಲ ಕಣೆ, ನಂಗೆ ನಮ್ಮ ಅಪ್ಪಂದೇ ಯೋಚನೆ ಆಗಿದೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ ತಾತ ಅಜ್ಜಿ ಎಲ್ಲ ಇದ್ದಾರಲ್ಲ, ಅವ್ರು ಹೇಗಾದ್ರೂ ಮಾಡಿ ಬಿಡ್ಸ್ಕೊಂಡ್ ಬರ್ತಾರೆ. ನೀನೇನ್ ಯೋಚನೆ ಮಾಡ್ಬೇಡ. ಅಷ್ಟಾಗ್ಬಿಟ್ರೆ ಸಾಕಪ್ಪ. ನಾನು ಅದನ್ನೇ ಅಮ್ಮನವ್ರಿಗೆ ಬೇಡ್ಕೊಂತ ಇದ್ದೀನಿ. ಅಮ್ಮ, ತಾಯಿ ತೀಪಸುಂದ್ರಿ, ನೀನೇ ನಮ್ಮ ಅಪ್ಪನ ಬಿಡ್ಸ್ಕೊಂಬಾರಮ್ಮ. ನಮ್ದವ್ರ ಕೈ ಬಿಡಲ್ಲ ಕಣೆ ಅಮ್ಮನವರು. ನಾನಿಲ್ಲಿ ಬಂದಿದ್ದು ನಿಮ್ಗೊಂದು ವಿಷಯ ಹೇಳಕ್ಕೆ, ಅದಲ್ಲೆಲ್ಲ ತೋರ್ಸಕ್ಕೆ. ಏನದು? ತಗೋ, ಇದು ನೋದು, ನಿಂಗೆ ಗೊತ್ತಾಗತ್ತೆ. ಜಯಂತಿ ಇದು. ಇದನ್ನ ಯಾಕೆ ನನಗೆ ತೋರ್ಸೋಕ್ ಬಂದಿದ್ಯಾ? ಹೌದು, ಈ ಓಟ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ 3 ಲಕ್ಷ ಬಹುಮಾನ ಕೊಡ್ತಾರೆ. ಹೌದಾ? ಯಾಕೆ ಅಷ್ಟು ಬೇಜಾರಲ್ಲಿ ಹೌದಾ ಅಂತಿದ್ಯಾ? ಈ ಸ್ಪರ್ಧೆಯಲ್ಲಿ ಸೌಗಂಧಿ ನಾನೇ ಗೆಲ್ತೀನಿ ಅಂತ ಜಂಬ ಹೊಡ್ಕೋತಿದ್ದಾಳೆ. ಹೌದಾ? ಎಲ್ಲಿ ಬಿಡು, ಏನಿವಾಗ? ಅಯ್ಯೋ ಪೆದ್ದೆ ಕಣೆ ನೀನು. ಸೌಗಂಧಿ ಯಾವಾಗ ಗೆಲ್ತಾಳೆ ಹೇಳು? ನೀನಿ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇದ್ರೆ ಅವಾಗ ಸೌಗಂಧಿ ಗೆಲ್ಲೋದು ಸಾಧ್ಯ. ಅವಳು ಗೆಲ್ಬಾರ್ದು ಹಿರಣ್ಮಯ್. ಹಾಗಂದ್ರೆ ಏನೇ? ಎಲ್ಲ ಬಿಡ್ಸಿ ಹೇಳ್ಬೇಕಾ ನಿಂಗೆ? ನೀನಿ ಸ್ಪರ್ಧೆಯಲ್ಲಿ ಭಾಗವಹಿಸ್ಲೇಬೇಕು. ಯಾಕೆ ಅಂದ್ರೆ ನೀನೇ ಗೆಲ್ಲೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಾ? ಇಲ್ಲಪ್ಪ. ಯಾಕೆ? ನನಗಾಗಲ್ಲ. ಇದನ್ನೇ ಆ ಸೌಗಂಧಿ ಹೇಳಿದ್ದು, ಹಿರಣ್ಮಯ್ಗೆ ಈ ಸ್ಪರ್ಧೆಯಲ್ಲಿ ಓಡಕ್ ಆಗಲ್ಲ ಅಂತ. ಅವಳ ಮಾತಿನ ನೀನ್ ನಿಜ ಮಾಡ್ತಿದ್ಯಾ ಅಷ್ಟೇ. ಹಾಗಲ್ಲ ಕಣೆ, ನಿಂಗೆ ಗೊತ್ತಲ್ಲ, ನಮ್ಮಪ್ಪ ಜೈಲಲ್ಲಿದ್ದಾರೆ. ಅವ್ರನ್ನ ಬಿಡ್ಸ್ಕೊಂಡ್ ಬರೋವರೆಗೂ ನಂಗೆ ಯಾವ ಆಸಕ್ತಿನೂ ಇಲ್ಲ. ಸೌಗಂಧಿಯನೇ ಸತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿ, ಅವಳೇ ಬಹುಮಾನ ಗೆದ್ಕೊಳ್ಳಿ.
ಅದೆಲ್ಲ ಗೊತ್ತಿಲ್ಲ ಹಿರಣ್ಮೈ, ನೀನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲೇಬೇಕು. ನನ್ ಕೈಯಲ್ಲಿ ಆಗಲ್ಲ ಕಣೆ. ನಂಗೆ ಗೊತ್ತಿಲ್ಲ, ನೀನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಯಾ ಅಷ್ಟೇ. ಹೇಳೋದ್ ಅರ್ಥ ಮಾಡ್ಕೊ, ನನ್ ಕೈಯಲ್ಲಿ ಆಗಲ್ಲ. ಏ ವೀಣಾ, ಸಾಕು ಸುಮ್ಮನಿರೆ. ನನಗೆ ಗೊತ್ತು ಹಿರಣ್ಮಯಿ ಭಯ ಪಡ್ತಿದ್ದಾಳೆ ಅಂತ. ಅವ್ಳು ನೋಡಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ ತಾನೆ, ಅದ್ರಲ್ಲಿ ನಿಂದೇನೆ ಗೋಳು. ಹಿರಣ್ಮಯಿಗಾಗತ್ತೆ, ಆದ್ರೆ ಅವಳು ಅವ್ರ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಕ್ ಇಷ್ಟ ಇಲ್ಲ ಅಂದ್ಲು. ನಾನು ಅವಳಿಗೆ ತಿಳಿಸಿ ಹೇಳ್ತಿದ್ದೀನಿ ಅಷ್ಟೇ. ನೀನ್ ಯಾಕೆ ಅವಳಿಗೆ ತಿಳಿಸಿ ಹೇಳ್ಬೇಕು? ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಸುಮ್ಮನೆ ಇರ್ಬೇಕಲ್ವಾ? ಹೋಗು ಸುಮ್ಮನೆ, ನಿನ್ ಕೆಲ್ಸ ನೀನ್ ನೋಡ್ಕೋ. ಹಿರಣ್ಮಯಿ ನನ್ ಗೆಳ್ತಿ, ಅವಳಿ ಸ್ಪರ್ಧೆಯಲ್ಲಿ ಭಾಗವಹಿಸಕ್ ನಾನು ಒಪ್ಪಿಸ್ತೀನಿ. ಅದು ಕೂಡ ನನ್ನ ಕೆಲ್ಸನೇ. ಓಹೋ, ಬಂದ್ಬಿಟ್ಲು ನನಗೆ ಬೋಧನೆ ಮಾಡಕ್ಕೆ. ಒಂದ್ ನಿಮಿಷ ಇಬ್ರು ಸುಮ್ಮನೆ ಇರ್ತೀರಾ? ನನ್ನ ವಿಷಯಕ್ಕೆ ನೀವಿಬ್ರು ಯಾಕೆ ಜಗಳಾಡ್ತೀರಾ? ನೀವು ಏನೇ ಷಡ್ಯಂತ್ರ ಮಾಡಿದ್ರು ನಮಗೆ ದೈವ ಬಲ ಇದೆ. ಈ ವಕೀಲರಿಲ್ಲ ಅಂದ್ರೆ ಇನ್ನೊಬ್ರು ಸಿಗ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳೇ, ಪ್ರಪಂಚ ತುಂಬಾ ವಿಶಾಲವಾದದ್ದು. ಈಗ ಯುದ್ಧಕ್ಕೆ ಕಳೆ ಬಂತು. ನೀನು ನಿನ್ನ ರೀತಿಯಲ್ಲಿ ಹೋರಾಡು, ನಾನು ನನ್ನ ರೀತಿಯಲ್ಲಿ ಮಟ್ಟ ಹಾಕ್ತೀನಿ. ಇನ್ನೊಂದು ವಿಷಯ ನಿನಗೆ ಜ್ಞಾಪಿಸ್ತೀನಿ. ಹಿಂದಿನ ನ್ಯಾಯಾಲಯದಲ್ಲಿ ಮನೋವೈದ್ಯರು ಸುಳ್ಳು ಹೇಳೋ ವ್ಯವಸ್ಥೆ ಮಾಡಿದ್ದು ನಾನೇ. ಮೊದಲು ನಾನು ಉಳ್ಕೋಬೇಕು ರಶ್ಮಿ ಅವರೇ, ಅದು ಕೂಡ ಮುಖ್ಯ ಅಲ್ವಾ? ನನ್ನನ್ನು ಏನು ಕೇಳಬೇಡಿ, ನಾನು ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನೂ ಏನಾದರೂ ವಿಷಯ ಬೇಕು ಅಂದರೆ ಕೇಳಿ. ಆದರೆ ಯಾವುದೇ ಕಾರಣಕ್ಕೂ ಬಂಗಾರಿನ ಜೈಲಿಂದ ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನಿಂದ. ಸುಳ್ಳಿಗೆ ತಾತ್ಕಾಲಿಕ ಜಯ ಇರ್ಬೋದು, ಆದರೆ ಕೊನೆಗೆ ಸತ್ಯಕ್ಕೆ ಜಯ. ನೋಡೋಣ ನೀವ ನಾನಾ ಅಂತ. ಇರುವೆ ಆನೆ ಜೊತೆಲಿ ಹೋರಾಟ ನಡೆಸ್ತಾ ಇದೆ. ನಡಿಲಿ ನಡಿ. ಸೌಗಂಧಿ, ನೀನೇ ಸ್ಪರ್ಧೆಯಲ್ಲಿ ಗೆದ್ದು ಮೊದಲನೇ ಬಹುಮಾನ ತಗೋ. ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ. ನೀನೇನು ಚಿಂತೆ ಮಾಡಬೇಡ. ನೋಡಿದ್ಯಾ, ನಾನು ಹೇಳ್ದೆ ತಾನೆ ಆ 3 ಲಕ್ಷ ಬಹುಮಾನ ನನಗೆ ಸಿಗೋದು ಅಂತ. ನೀನು ಯಾವತ್ತೂ ನನ್ನ ಮಾತನ್ನ ಮೀರಿ ಮಾತಾಡಬೇಡ. ವೀಣಾ, ನಂಗೀಗ ನಮ್ಮಪ್ಪ ಮುಖ್ಯ ಕಣೆ, ಈ ಸ್ಪರ್ಧೆ ಅಲ್ಲ. ಹಿರಣ್ಮಯಿ, ನನ್ನ ಮಾತು ಕೇಳೆ. ಬೇಡ ವೀಣಾ, ನೀನು ಗೆಳತಿ ಅಲ್ವಾ? ನನ್ನ ಕಷ್ಟದಲ್ಲಿ ನಿಂಗೆ ಗೊತ್ತು ತಾನೆ. ಸ್ಪರ್ಧೆ ಬಗ್ಗೆ ನೀನು ನಂಗೆ ಹೇಳಿದ್ಯಾ, ಬಿಡು, ಮುಗಿತದ ವಿಷಯ. ನೀನು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಿಡೋದು ನನಗೆ ಬಿಟ್ಟಿದ್ದಲ್ವಾ? ನಾನೀಗಿರೋ ಪರಿಸ್ಥಿತಿಲಿ ಯಾವ ಸ್ಪರ್ಧೆಯಲ್ಲೂ ಭಾಗವಹಿಸಲ್ಲ. ನನಗೆ ಗೊತ್ತು ನಿಂಗೆ ಇದರಿಂದ ಬೇಜಾರಾಗಿದೆ ಅಂತ. ಆದ್ರೆ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ವೀಣಾ. ಆಯ್ತು, ಆದ್ರೆ ಒಂದ್ ವಿಷಯ ಹೇಳ್ತೀನಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಆಸಕ್ತಿ ಇರೋರ್ಗೆ ಅವ್ರ ಹೆಸರನ್ನು ಬರ್ಸೋಕೆ 2 ದಿನ ಕಾಲಾವಕಾಶ ಇದೆ. ಯೋಚನೆ ಮಾಡು, ನಾನೇನು ಬರ್ತೀನಿ.
ಅವರೇ ದಿಕ್ಕು, ಅವರೇ ನಿನ್ನ ಕಾಪಾಡಬೇಕು.